ಗ್ರಾಮೀಣ ವೈದ್ಯರ ಮೇಲಿನ ಕಿರುಕುಳ ತಡಿಲೇಬೇಕು. ಪ್ರಥಮವಾಗಿ ಎಲ್ಲ ಗ್ರಾಮೀಣ ವೈದ್ಯ ಮಿತ್ರರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ಕೊಡ್ತಕ್ಕಂಥ ನಮ್ಮ ಬೇಡಿಕೆ ಏನೆಂದರೆ, ತಲಾಂತರವಾಗಿ ಸುಮಾರು 40-50 ವರ್ಷದಿಂದ ಅಜ್ಜ ಮುತ್ತಾಜನ್ನು ಹಿಡ್ಕೊಂಡು ಹಳ್ಳಿಯ ಗಡಿಗಾಡು ಪ್ರದೇಶಗಳಲ್ಲಿ ಮತ್ತು ಹಳ್ಳಿಯ ಭಾಗದಲ್ಲಿ ಹಳ್ಳಿಗಳಲ್ಲಿ ಏನದ ಇವತ್ತು ಅವರ ನಾಗರಿಕರ ಮನೆ ಬಾವಿಲಿ ಹೋಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಗ್ರಾಮೀಣ ವೈದ್ಯರಿಗೆ ಏನದ ಇವತ್ತು ನೋಟಿಸ್ ನೀಡೋದು, ದಂಡ ವಿಧಿಸೋದು ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮಾನ್ಯ ಆರೋಗ್ಯ ಸಚಿವರು ಕೂಡ ನಕಲಿ ವೈದ್ಯರಿಗೆ ಕಡಿವಾಣ ಹಾಕ್ರಿ ಅಂತ ಹೇಳ್ತಾ ಇದ್ದೀರಿ. ದಯಮಾಡಿ ಗ್ರಾಮ ಪಂಚಾಯತ್ ಹಿಡಿದುಕೊಂಡು, ಜಿಲ್ಲಾ ಪಂಚಾಯತ್ ಹಿಡಿದುಕೊಂಡು, ಮಹಾನಗರ ಪಾಲಿಕೆ ಹಿಡಿದುಕೊಂಡು MLA MP ವರೆಗೂ ಕೂಡ ಅವರು ನಕಲಿ ವೈದ್ಯರ ಮತ ಬೇಕು ನಿಮಗೆ. ಬಟ್ ಈಗ ಯಾಕೆ ನಕಲಿ ವೈದ್ಯರು ಅಂತೀರಿ? ದಯಮಾಡಿ ನಕಲಿ ವೈದ್ಯರೆಲ್ಲ ಸೇವೆಯನ್ನು ಮಾಡ್ತಕ್ಕಂಥ ಹಳ್ಳಿ ಜನರ ಪಾಲಿಗೆ ಅವ್ರು ಒಂಥರ ದೇವರಿದ್ದಂಗೆ. 100-200ಗೋಸ್ಕರ ಏನದ ತಮ್ಮ ಜೀವನ ಬದಿಗಿತ್ತು. ಮಹಾಮಾರಿ ಹೆಮ್ಮಾರಿ ಕೊರೋನಾ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಪ್ಯಾಕೇಜ್ ಇದ್ದು, 2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ರೈತರಿಗೆ ಆಗ್ತದ, ಕೂಲಿ ಕಾರ್ಮಿಕರಿಗೆ ಆಗ್ತದ. ಅಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ವೈದ್ಯರೇನದ ಮನೆ ಬಾಗಿಲು ಕೂಡ ಹೋಗಿ ಅವರ ಜೀವನ ಲೆಕ್ಕಿಸೋದೇ ಏನದ 100-200ಗೋಸ್ಕರ ಅನ್ನೋದು ಇವತ್ತು ಸೇವೆಯನ್ನು ಮಾಡಿ ಜನರ ಪ್ರಾಣವನ್ನು ಉಳಿಸಿದ್ದಾರೆ. ಹೆಮ್ಮಾರಿ ಒಂದು ವೇಳೆ ಹಳ್ಳಿಯಾಗಿ ಇವರು ಏನೋ ತಡೆದಿದ್ದಿಲ್ಲ ಅಂದ್ರೆ, ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇವತ್ತು ಯಾವುದೇ ನಗರದಲ್ಲಿ 30 ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಖಾಸಗಿ ಆಸ್ಪತ್ರೆ ಇರ್ಬೋದು, ಹಳ್ಳಿಯಲ್ಲಿ ಇವ್ರು ಏನಾದ್ರು ತಡೆದಿಲ್ಲ ಅಂದ್ರೆ ರಾಶಿಗಟ್ಟಲೆ ಹೆಣ ಬೀಳ್ತೀವಿ. ಮೊದಲೇ ಆಕ್ಸಿಜನ್ ಆಮ್ಲಜನಕ ಸಿಗ್ತಾ ಇದ್ದಿದ್ದಿಲ್ಲ, ಬೆಡ್ಗಳ ಕೊರತೆ ಇತ್ತು. ಯೂರಿಯಲ್ಲಿ ಕಂಟ್ರೋಲ್ ಮಾಡ್ಯಾರ. ಯೂರಿಯ ಏನದ ಜನರ ಪ್ರಾಣ ಉಳಿಸ್ಯಾರ, ಜನರು ದುಡ್ಡು ಉಳಿಸ್ಯಾರ. ಅದಕ್ಕೆ ಇವತ್ತು ಅವ್ರಿಗೆ ಏನದ ಕಿರುಕುಳ ನೀಡಬೇಡ್ರಿ. ಯಾವ ವೈದ್ಯ ತನ್ನ ವಿದ್ಯೆಯನ್ನು ಬಿಟ್ಟು ಇವತ್ತು ಅತಿ ಹೆಚ್ಚು ಹಣಕಾಸಿಗಾಗಿ ಅಥವಾ ಶಾಣೆತಲಿಂದ ಅತಿ ಬುದ್ಧಿವಂತಗಾಗಿ ಏನಾದರೂ ಅನಾಹುತ ಮಾಡಿದ್ರೆ ಆ ವೈದ್ಯನ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಅದಕ್ಕೆ ನಮ್ಮದು ವಿರೋಧವಿಲ್ಲ, ಬೆಂಬಲದ ಸಂಘ. ಬಟ್ ಫಸ್ಟ್ ಏಡ್ ಪ್ರಥಮ ಚಿಕಿತ್ಸೆ ಕೆಲಸ ಮಾಡ್ತಕ್ಕಂಥ ವೈದ್ಯರಿಗೆ ತಮ್ಮ ಸಹಕಾರ ಬೇಕಂತೇಳಿ ನಾನು ಮಾನ್ಯ ಆರೋಗ್ಯ ಸಚಿವರಲ್ಲಿ, ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ಕೊಳ್ತಾ ಇದ್ದೀನಿ. ತಾವು ಏನಾದರೂ ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ವೈದ್ಯರಿಗೆ ನೋಟಿಸ್ ನೀಡೋದಾಗಲಿ, ಕಿರುಕುಳ ಕೊಟ್ಟರೆ ನಾವು ಅಮೌನ ಉಪವಾಸ ಧರಣಿ ಸತ್ಯಾಗ್ರಹ ಮತ್ತು ಎಲ್ಲಿ ಅಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಮನೆ ಎದುರು ಹಾಕೋತೀವಿ, ಸಂಬಂಧಪಟ್ಟ ಶಾಸಕರ ಮನೆ ಎದುರು ಹಾಕೋತೀವಿ, ಮತ್ತು ಜಿಲ್ಲಾ ಆಡಳಿತ ಎದುರು ಕೂಡ ಮತ್ತು ಜಿಲ್ಲಾ ಆರೋಗ್ಯ ಆಡಳಿತ ಎದುರು ಕೂಡ ನಾವು ಉಪವಾಸ ಹೆಂಡ್ರು ಮಕ್ಕಳ ಸಮೇತ ಅನ್ನೋದು. ಯಾಕಂದ್ರೆ ಇವ್ರು ಇಡೀ ಕುಟುಂಬವನ್ನೇ ಮಕ್ಕಳ ಶಾಲೆ ಎಲ್ಲ ಖರ್ಚು ಹಿಡ್ಕೊಂಡು ಇವ್ರು ಮಾಡ್ತಕ್ಕಂಥ ಗ್ರಾಮೀಣ ವೃತ್ತಿ ಮೇಲಿದೆ. ಅಂಥವ್ರ ಮೇಲೆ ಇವತ್ತೇನದ ಬರೀ ಹೇಳ್ತಕ್ಕಂಥ ಕೆಲಸ ಬೇಡ. ಯಾವ ವೈದ್ಯ ತಪ್ಪು ಮಾಡ್ತಾನೆ ಆ ವೈದ್ಯನ ಮೇಲೆ ಕೇಸ್ ಮಾಡಿರಿ. ಯಾರು ಬೇಡ ಅಂತೀವಿ? ಇಡೀ ವೈದ್ಯರಿಗೆ ಬೇಡ, ಇಡೀ ಗ್ರಾಮೀಣ ವೈದ್ಯರು ಮಾಡಬೇಡ್ರಿ. ನನ್ನ ವಿನಂತಿ ಇದೆ. ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಉಸ್ತುವಾರಿ ಸಚಿವರು ಕೂಡ ನಾವು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತೀವಿ. ಆರೋಗ್ಯ ಸಚಿವರು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಕಿರುಕುಳವನ್ನು ಇಲ್ಲಿಗೆ ನಿಲ್ಲಲಿ. ಗ್ರಾಮೀಣ ವೈದ್ಯರು ಬೆನ್ನೆಲುಬಾಗಿ ನಿಂತ್ಕೊಡ್ರಿ. ತಪ್ಪು ಮಾಡಿದಂಥ ವೈದ್ಯನ ಮೇಲೆ ಮಾತ್ರ ಕ್ರಮ ಕೈಗೊಳ್ರಿ ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ 15 ದಿವಸ ಗಡುವು ಕೊಡ್ತಾ ಇದ್ದೀವಿ. ಇಲ್ಲಾಂದರೆ ಕರ್ನಾಟಕ ಬಂದ್ ಮಾಡ್ತಕ್ಕಂಥ ಉಗ್ರವಾರ ಹೋರಾಟಗಳಿಬೇಕಾಗ್ತದೆ. ಇಡೀ ಗ್ರಾಮೀಣ ವೈದ್ಯರು ಇಡೀ ಭಾರತ ದೇಶದಂತಾರ, ಬರೀ ಕಲಬುರಗಿ ಜಿಲ್ಲೆ ಅಲ್ಲ, ಕರ್ನಾಟಕ ಜಿಲ್ಲೆದಂತಾರ ಲಕ್ಷಾಂತರ ಜನ ವೈದ್ಯರಿದ್ದಾರೆ. ದಯಮಾಡಿ ಇವ್ರು ಯಾರ ಅಂತೇಳಿ, ಯಾಕಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತಾವು ಏನಾದರೂ ಹೋಗಿ ಭೇಟಿ ಕೊಡ್ರಿ. ಅಲ್ಲಿ ಯಾವ ರೀತಿ ಹಾಸಿಗೆ ವ್ಯವಸ್ಥೆ ಇದೆ, ದುರ್ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ವೈದ್ಯರಲ್ಲಿ ಟೈಮಿಗೆ ಬರ್ತಾರೆ, ಯಾವ ಟೈಮಿಗೆ ಹೋಗ್ತಾರೆ, ಸಿಸ್ಟರ್ ಯಾವ ರೀತಿ ಬರ್ತಾರೆ, ಮೆಡಿಸಿನ್ ಯಾವ ರೀತಿ ಅವು ಮೊದಲು ಚೆಕ್ ಮಾಡಿರಿ. ಅವೆಲ್ಲ ಸರಿಪಡಿಸ್ರಿ. ಇವ್ರು ಯಾಕೆ ಕೊಟ್ಕೊಳ್ತಾರೆ? ದಯಮಾಡಿ ಅದನ್ನು ಸರಿಪಡಿಸಿ ಜನರಿಗೆ ಸೇವೆ ನೀಡ್ರಿ. ವೈದ್ಯರಿಗೆ ಏನದ ಬೆನ್ನೆಲುಬು ನಿಂತ್ಕೊಳ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲು ಹೇಳಿನಿ, ಅವರು ಕಲ್ತ್ಕೊಳ್ಬೇಕು. ಸುಮಾರು 2-3 ವರ್ಷ ಅನುಭವ ಇರಬೇಕು. ಅನುಭವ ಸರ್ಟಿಫಿಕೇಟ್ BHM ಇಲ್ಲಿ DNM ನರ್ಸಿಂಗರ ಎಲ್ಲ ನರ್ಸಿಂಗ್ದವ್ರನ್ನ ಭಾಳ ಮಂದಿ ಅರ, ಪ್ಯಾರಾಮೆಡಿಕಲ್ದವ್ರು ಅರ ನಮ್ಮಲ್ಲಿ, ವಂಶ ಪಾರಂಪರಿಕರ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಯಾಗಲಿ ಆರೋಗ್ಯ ಇಲಾಖೆಯಾಗಲಿ, ಯಾವ ವೈದ್ಯ ತನ್ನ ವಿದ್ಯೆಯನ್ನು ಬಿಟ್ಟು ಅತಿಯಾಗಿ ಬುದ್ಧಿಸ್ತಂಕಲಿಂದ ಮಾಡ್ತಾನೆ ಅನಾಹುತ ಕಾರಣ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮಾಡಿರಿ. ಇಡೀ ವೈದ್ಯರಿಗೆ ಬೇಡ. 40-30 ವರ್ಷ ಪ್ರಾಕ್ಟೀಸ್ ಮಾಡ್ರ ಅವ್ರ ಕೈ ಮೇಲೆ ಒಂದು ಡೆತ್ ಇಲ್ಲ, ಒಂದು ಉದಾಹರಣೆ ಇಲ್ಲ. ನಂಗೆ ಹೇಳ್ರಿ, ಯಾವ RMP ಡಾಕ್ಟರ್ ಎಜುಕೇಶನ್ ಇರಲ್ಲ, ಕೆಲವೊಬ್ರು ಫೇಕ್ ಸರ್ಟಿಫಿಕೇಟ್ ಅದ್ರ ಮೇಲೆ ಕ್ರಮ ಕೈಗೊಳ್ರಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮೋಸ ಮಾಡಿ ಸುಮ್ಮನೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಕ್ರಮ ಕೈಗೊಳ್ರಿ. ಬಟ್ 34 ವರ್ಷ ಹೊಡೆದು ವಂಶ ಪಾರಂಪರಿಕ ಅಂತಾರೆ ಅವರಿಗೆ. ಯಾರು ಗುಲ್ಬರ್ಗ ಸರ್ವೆ ಮಾಡೋದಲ್ರಿ. ನಾನು ಹೇಳ್ತಾನೆ ಕೇಳ್ರಿ. ಈಗ ಏನಾಗ್ಯದ, ಕಲ್ಕತ್ತಾ ಡಾಕ್ಟರ್ಸ್ನು ಭಾಳ ಮಂದಿ ತುಂಬ್ಯಾರ.
ಅವ್ರು BHMS ಹೇಳ್ಕೊತಾರ, ಸೊಲಪುರ ಡಾಕ್ಟರ್ ಅಂತ ಹೇಳ್ತಾರೆ. EMS ಅಂತ ಹೇಳ್ತಾರೆ. ಅಂಥವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲ್ಲ ಸರ್ ಅಂತವ್ರ ಮೇಲೆ ನಿಂತು ಪ್ರತಿಭಟನೆ ಮಾಡ್ಬೇಕಲ್ಲ ನೀವು ಸರ್? ನನ್ನ ಬಲ್ಲಿ ಸಾಕ್ಷಿ ಸಮೇತ ಅವ, ಬಂಗಾಳಿ ವಿರುದ್ಧ ಮಾಡಿ ವಿಡಿಯೋ ಅವ, ಫೋಟೋಸ್ ಅವ, ಪ್ರಿಪೇರ್ ಕಟಿಂಗ್ಸ್ ಅವ, ಮತ್ತೆ DHO ಕೊಟ್ಟಿವ, DHO ಮನವಿ ಪತ್ರ ಕೊಟ್ರಿ, ಎಲ್ಲರೂ ಕೊಟ್ಟಿವ್ರಿ. ಏನಾಯ್ತು? ಅದೇ ಮುಂದೆ ಸರ್ ಒಂದಿಬ್ಬರು ಹಿಡಿತಾರ ಬಿಡ್ತಾರ. ತಪ್ಪು ನಾವು ನಾ ಏನಂತೀವಿ, ದಯಮಾಡಿ ಆಂಧ್ರದಾಗ ಇದೇ ಗ್ರಾಮೀಣ ವೈದ್ಯರಿಗೆ ಪ್ರೈವೇಟ್ ಮೆಡಿಕಲ್ ಪ್ರಾಕ್ಟೀಸ್ನರ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಟ್ರು ಪ್ರಥಮ ಚಿಕಿತ್ಸೆ ಮಾಡ್ಲಿಕ್ಕೆ. ಅದೇ ರೀತಿ ಡಾಕ್ಟರ್ ದಿವಂಗತ YS ರಾಜಶೇಖರ ರೆಡ್ಡಿ ಕೊಟ್ಟರು, ಅದೇ ಒಂದು ಪ್ರಮಾಣ ಪತ್ರ ಕೊಟ್ಟು. ಪರ್ಮಿಷನ್ ಅದಲ್ಲ ಸರ್? ಎಲ್ಲಿದೆ ಸರ್? ಅದು ಮೊದಲ ಸರ್ ಕೊರೋನಾದಾಗ ಯಾಕೆ ಹಿಡಿಲಿಲ್ಲ ಇವರಿಗೆ? ಚಿಕನ್ ಗುನ್ನೆ ಬತ್ 2008ದಾಗ ಅವಾಗ ಎಲ್ಲಿದ್ರು? ಕೊರೋನಾದಾಗ ಎಲ್ಲಿದ್ದೀರಿ? MBBS ಡಾಕ್ಟರ್ ಹೋಗಿ ಕೂಡ್ತಾರೆ ನೋಡಿ ಚಂದ ದವಾಖಾನೆ. ನೀವು ಮಾಧ್ಯಮರು ಒಂದು ದವಾಖಾನೆ ಬಿಟ್ಟು ಕೊಡ್ರಿ ನೋಡಮ್, ಒಂದೆರಡು ಪ್ರಾಥಮಿಕ ಆರೋಗ್ಯ ಕೊಡ್ರಿ. ಡಾಕ್ಟರ್ 8 ಟೈಮಿಗೆ ಬರ್ತಾನೆ, 8 ಟೈಮಿಗೆ ಹೋಗ್ತಾನೆ, ಅದು ನೋಡ್ರಿ ಮೊದಲ. ಕರೆಕ್ಟ್ ರೀ? ಕೆಲವೊಂದು ಮಂದಿ ಡಾಕ್ಟರ್ಸ್ ನೋಟಿಸ್ ಕೊಟ್ರ, ಅವರಿಗೆ KPM ನೋಂದಣಿ ಮಾಡ್ಕೊ ಅಂತಾರ. ಬಟ್ KPM ನೋಂದಣಿ ಮಾಡ್ಕೋದು ಆಗಲ್ಲ, ನರ್ಸಿಂಗ್ ಕಲ್ತರು ಆಗಲ್ಲ, ಏನಾಗಲ್ಲ. ಬರೀ ನರ್ಸಿಂಗ್ ಕಾಲೇಜ್